ನಮಸ್ಕಾರ ಫ್ರೆಂಡ್ಸ್, ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಾವು 18th ನವೆಂಬರ್ ಸೋಮವಾರದಿಂದ 28th ನವೆಂಬರ್ ಮಂತ್ಲಿ ಎಕ್ಸ್ಪೈರಿವರೆಗೆ ನಿಫ್ಟಿ ಮೂಮೆಂಟಮ್ ಹೇಗಿರ್ಬೋದು. ಈಗ ಮಂತ್ಲಿ ಎಕ್ಸ್ಪೈರಿವರೆಗೆ ನಮಗೆ ರಿಮೈನಿಂಗ್ 8 ಟ್ರೇಡಿಂಗ್ ಸೆಷನ್ ಇದಾವೆ. ಸೊ ಅದರಲ್ಲಿ 20th ನವೆಂಬರ್ ಮಹಾರಾಷ್ಟ್ರ ಎಲೆಕ್ಷನ್ ಇರುತ್ತೆ. ಸೊ ಹಾಗಾಗಿ NSE ಹಾಗೂ BSE ಹಾಲಿಡೇ ಇರುತ್ತೆ, ಮಾರ್ಕೆಟ್ ಓಪನ್ ಇರೋದಿಲ್ಲ. ಹಾಗಾಗಿ 18th 19th ನಂತರ 20th ಹಾಲಿಡೇ ತಗೊಂಡ್ರೆ 21st 22nd ಮಂತ್ಲಿ ಎಕ್ಸ್ಪೈರಿನಲ್ಲಿ 4 ದಿನ, ಟೋಟಲಿ 8 ಟ್ರೇಡಿಂಗ್ ಸೆಷನ್ ಇದಾವೆ. ಇನ್ನು ನಮ್ಮ ಮಾರ್ಕೆಟ್ 15th ನವೆಂಬರ್ ಗುರು ನಾನಕ್ ಜಯಂತಿ ಅಂತ ಹಾಲಿಡೇ ಇತ್ತು. ಸೊ ಆ ಸಮಯದಲ್ಲಿ ಮಾರ್ಕೆಟ್ ಅಲ್ಲಿ ಏನೇನಾಯ್ತು, ನೆಗೆಟಿವ್ ಹಾಗೂ ಪಾಸಿಟಿವ್ ಅಂತ ನೋಡೋದಾದ್ರೆ, ಇಂಪಾರ್ಟೆಂಟ್ ಆಗಿ ನನಗೆ ತಿಳಿದು ಬಂದಿದ್ದು CLSA ರಿಪೋರ್ಟ್ ಬಂದಿದೆ. ಅದರಲ್ಲಿ ಅವರು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಅಂತ ಹೇಳ್ತಾ ಇದ್ದಾರೆ. ತಮ್ಮ ಅಲೋಕೇಶನ್ 20% ವರೆಗೆ ಹೆಚ್ಚು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿಂದ ಜಫ್ರೀಸ್ ಕೂಡ ಟ್ರಂಪ್ 2ನೇ ಬಾರಿ US ಪ್ರೆಸಿಡೆಂಟ್ ಆಗಿ ಬಂದಿರೋರಿಗೆ ಇಂಡಿಯಾದಲ್ಲಿ ಯಾವುದೇ ತೊಂದರೆ ಇಲ್ಲ, ಸೊ ಇಂಡಿಯನ್ ಮಾರ್ಕೆಟ್ ನ ಪಾಸಿಟಿವ್ ಆಗಿ ನೋಡ್ಬೋದು ಅಂತ ಹೇಳಿದ್ದಾರೆ. ಅದಲ್ಲದೆ ಮೂಡೀಸ್ ಇಂಡಿಯನ್ ಎಕನಾಮಿ ಕಂಟಿನ್ಯೂಸ್ ಆಗಿ ಗ್ರೋತ್ ಕಾಣೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಸೊ ಇದು ಎಲ್ಲ ಇನ್ಮೇಲೆ FIs ಯೂ ಟರ್ನ್ ನೋಡೋದು ಇಂಡಿಯನ್ ಮಾರ್ಕೆಟ್ಗೆ ಬರೋ ಚಾನ್ಸಸ್ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಆದ್ರೆ ಇದು ಒಂದೇ ದಿನದಲ್ಲಿ ಸಾಧ್ಯವಿಲ್ಲ. ಸೊ ಇದಕ್ಕೆ ಮತ್ತಷ್ಟು ಇಂಡಿಯನ್ ಗೌರ್ಮೆಂಟ್ ಕಡೆಯಿಂದ ಕೂಡ ಸಮ್ ಪಾಸಿಟಿವ್ ಏನಾದ್ರು ನ್ಯೂಸ್ ಬರೋಕೆ ಶುರು ಆದ್ರೆ ಅದು FIs ನ ಅಟ್ರಾಕ್ಟ್ ಇಂಡಿಯನ್ ಮಾರ್ಕೆಟ್ ಕಡೆ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಇನ್ನು ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ ಮಹಾರಾಷ್ಟ್ರ ಅಸೆಂಬ್ಲಿ ಎಲೆಕ್ಷನ್ ಇದೆ 2024. ಇದು 20th ನವೆಂಬರ್ ಇರುತ್ತೆ. ಇನ್ನು 23rd ನವೆಂಬರ್ ಎಲೆಕ್ಷನ್ ಔಟ್ಕಮ್ ಬರುತ್ತೆ. ಸೊ 23rd ನವೆಂಬರ್ ಶನಿವಾರ ಇರೋ ಸಲುವಾಗಿ ಪ್ರೀಮಿಯಂ 3rd ವೀಕ್ ಅಲ್ಲಿ ಹೆಚ್ಚಾಗೋ ಚಾನ್ಸಸ್ ಇದಾವೆ. ಸೊ ಮಾರ್ಕೆಟ್ ಅಲ್ಲಿ 22nd ಅಥವಾ 23rd ಇಂದ ಯೂ ಟರ್ನ್ ಅಥವಾ ಫೈನಲ್ ಸಪೋರ್ಟ್ ತಗೊಂಡು ರಿಕವರಿ ಕಂಡು ಕಾಣ್ಬೋದು. ಸೊ ಇದನ್ನ ನಾವು ಮಂದಲ್ಲಿ ಇಟ್ಕೋಬೇಕು. ಇನ್ನು ನಮ್ಮ ಇಂಡಿಯನ್ ಮಾರ್ಕೆಟ್ ಗುರುವಾರದ ದಿನ ಕ್ಲೋಸ್ ಆದ್ಮೇಲೆ ನಿಫ್ಟಿ ಫ್ಯೂಚರ್ ಅಂತಾನೆ ಕನ್ಸಿಡರ್ ಮಾಡೋ ಗಿಫ್ಟ್ ನಿಫ್ಟಿ ನಿಯರ್ಲಿ 140 ಪಾಯಿಂಟ್ಸ್ ಕರೆಕ್ಷನ್ ಆಗಿ ಶುಕ್ರವಾರದ ದಿನ ಕ್ಲೋಸ್ ಕಂಡಿದೆ. ಸೊ ಇದರಿಂದ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸೋಮವಾರದ ದಿನ 100 to 150 ಪಾಯಿಂಟ್ಸ್ ಗ್ಯಾಪ್ ಡೌನ್ ನಿಫ್ಟಿನಲ್ಲಿ ನೋಡ್ಬೋದಾಗಿದೆ. ಈಗ ನಾವು ಕ್ವಿಕ್ ಆಗಿ ಆಪ್ಷನ್ ಚೈನ್ ಒಂದು ಬಾರಿ ಚೆಕ್ ಮಾಡೋಣ. ಆಪ್ಷನ್ ಚೈನ್ ಅಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 54 lakhs ಆದ್ರೆ ಕಾಲ್ ಸೈಡ್ ಅಲ್ಲಿ 73 lakhs ಇದೆ. ಸೊ ಬೇರಿಶ್ ಸ್ಟ್ರಾಂಗ್ ಆಗಿದ್ದಾರೆ ಹಾಗೂ ನಾವು ಗ್ಯಾಪ್ ಡೌನ್ ನ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಸೋಮವಾರದ ದಿನ 18th ನವೆಂಬರ್ ಗ್ಯಾಪ್ ಡೌನ್ ಆದ್ಮೇಲೆ ಮೊದಲನೇ ಸಪೋರ್ಟ್ ಯಾವ ಲೆವೆಲ್ ಅಲ್ಲಿ ಬರುತ್ತೆ ಅಂತ ನಾವು ನೋಡೋದಾದ್ರೆ, ಮೊದಲನೇ ಸಪೋರ್ಟ್ 23,400 ಹತ್ರ, ಇಲ್ಲಿ 2,50,000 ಓಪನ್ ಇಂಟ್ರೆಸ್ಟ್ ಇದೆ. ಸೊ ಇದೇ ಮೊದಲನೇ ಸಪೋರ್ಟ್ ಆಗುತ್ತೆ. ಇಲ್ಲಿಂದ ನೆಕ್ಸ್ಟ್ ಸಪೋರ್ಟ್ ಡೈರೆಕ್ಟ್ ಆಗಿ 23,000 ಹತ್ರ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಕಾಲ್ ಸೈಡ್ ಅಲ್ಲಿ ಎಷ್ಟು ಓಪನ್ ಇಂಟ್ರೆಸ್ಟ್ ಅಂದ್ರೆ 8,81,000, 23,500 ಹತ್ರ ಬಿಲ್ಟ್ ಆಗಿದೆ. ಸೊ ನಿಫ್ಟಿ 23,550 ಮೇಲೆ ಕ್ಲೋಸಿಂಗ್ ಬಂದ್ರೆ ನೆಕ್ಸ್ಟ್ ಮೂಮೆಂಟಮ್ ಹಾಗೂ ಶಾರ್ಟ್ ಕವರಿಂಗ್ ಬರೋ ಚಾನ್ಸಸ್ ಇರುತ್ತೆ. ಅದನ್ನ ನಾವು ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇನ್ನು ನಾವು ನಿಫ್ಟಿ ಡೈಲಿ ಅನಲೈಸಿಸ್ ಮಾಡೋದಕ್ಕೆ ನಾವು ಮೊದಲನೇದಾಗಿ ನಿಫ್ಟಿನ ಒನ್ ಡೇ ಕ್ಯಾಂಡಲ್ ಅಲ್ಲಿ ನೋಡೋಣ. ನಿಫ್ಟಿ ಈಗ ತನ್ನ ಆಗಸ್ಟ್ ಹಾಗೂ ಜುಲೈ ಲೋ ಕೆಳಗಡೆ ಬಂದು ಕ್ಲೋಸಿಂಗ್ ನ ಕಂಡಿದೆ. ಹಾಗೂ ನಿಫ್ಟಿಗೆ ನೆಕ್ಸ್ಟ್ ಸಪೋರ್ಟ್ ಈಗ 23,178 ಹತ್ರ. ಇದು ಟೆಕ್ನಿಕಲಿ ಆದ್ರೆ ಆಪ್ಷನ್ ಚೈನ್ ಪ್ರಕಾರ 23,000 ಸಪೋರ್ಟ್ ಇಲ್ಲಿ ಕಾಣಿಸ್ತಾ ಇದೆ. ನಿಫ್ಟಿ ಏನಾದ್ರು 23,400 ಹತ್ರ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಇದೇ ಲೆವೆಲ್ ಅಲ್ಲಿ ಸಪೋರ್ಟ್ ತಗೊಂಡು ರಿಕವರಿ ಕಾಣಕ್ಕೆ ಶುರು ಆದ್ರೆ ನಿಫ್ಟಿ ಯಾವಾಗ 23,550 ಮೇಲೆ ಕ್ಲೋಸಿಂಗ್ ಬಂತು ಅಂತಂದ್ರೆ, ಸೊ ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ, ಕ್ಲೋಸಿಂಗ್ ಬಂತು ಅಂತಂದ್ರೆ ಆಗ ನಿಫ್ಟಿ ಮೇಲೆ 23,800 ಲೆವೆಲ್ ವರ್ಗು ಹೋಗೋ ಚಾನ್ಸಸ್ ಇರುತ್ತೆ. ಸದ್ಯಕ್ಕೆ ನಾವು ಮಹಾರಾಷ್ಟ್ರ ಎಲೆಕ್ಷನ್ ಮುಗಿಯೋವರೆಗೂ ಕೆಳಗಡೆ 23,178 ಇಂದ 23,000, ಸೊ ಇದು ಸಪೋರ್ಟ್ ಅಂತ ತಗೋತೀವಿ. ಹಾಗೂ ಮಾರ್ಕೆಟ್ ಅಲ್ಲಿ ರಿಕವರಿ ಬರೋಕೆ ಶುರು ಆದ್ರೆ 24,000 ಇಂದ 23,800. ಸೊ ಈ ರೇಂಜ್ ನ ಇಟ್ಕೊಂಡು ನಾವು 18th ನವೆಂಬರ್ ಹಾಗೂ ಮಹಾರಾಷ್ಟ್ರ ಎಲೆಕ್ಷನ್ ರಿಸಲ್ಟ್ ವರೆಗೂ ನೋಡ್ಬೋದು. ಹಾಗೂ ಮಂತ್ಲಿ ಎಕ್ಸ್ಪೈರಿ ಕೂಡ ಈ ರೇಂಜ್ ಅಲ್ಲಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಮಂತ್ ಎಂಡ್ ವರೆಗೆ ನಮ್ಮ ಅನಲೈಸಿಸ್ ಆಯ್ತು. ಈಗ ಸೋಮವಾರದ ಟ್ರೇಡಿಂಗ್ ಲೆವೆಲ್ಸ್ ನೋಡೋದಕ್ಕೆ ನಾನು 15 ಮಿನಿಟ್ಸ್ ಚಾನಲ್ಗೆ ಬರ್ತಾ ಇದ್ದೀನಿ. ಸೊ ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ದಂಗೆ ನಮ್ಮ ಇಂಡಿಯನ್ ಮಾರ್ಕೆಟ್ ಸೋಮವಾರ ದಿನ ಗ್ಯಾಪ್ ಡೌನ್ ಓಪನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ನಿಫ್ಟಿ ನಮಗೆ 23,400 ಹತ್ರದವರೆಗೂ ಓಪನ್ ಆದ್ರೆ, ಗ್ಯಾಪ್ ಡೌನ್ ಓಪನ್ ಆದ್ರೆ ಅಗೇನ್ ಪುಟ್ ಪೊಸಿಷನ್ಸ್ ನ ಯಾವುದೇ ಕಾರಣಕ್ಕೂ ಟ್ರೈ ಮಾಡಬೇಡಿ. ಗ್ಯಾಪ್ ಡೌನ್ ಆದ್ಮೇಲೆ ಮಾರ್ಕೆಟ್ ಅಲ್ಲಿ ರಿಕವರಿ ಬರೋ ಚಾನ್ಸಸ್ ತುಂಬಾನೇ ಇದೆ. ಆಲ್ರೆಡಿ ಡಿಸ್ಕಸ್ ಮಾಡಿರೋದು ನಾವು CLSA
ಮೋದಿಸ್ ಹಾಗೂ ಜೆಫ್ರೀಸ್ ರಿಪೋರ್ಟ್ ಮೇಲೆ FIs ಬೈಯಿಂಗ್ ಬರೋ ಚಾನ್ಸಸ್ ಇರುತ್ತೆ. ಸೊ ನಮ್ಗೆ ನಿಫ್ಟಿ 23,400 ಹತ್ರ ಸಪೋರ್ಟ್ ಸಿಕ್ಕು ಇಲ್ಲಿಂದ ರಿಕವರಿ ಕಾಣ್ತಾ ಇದ್ರೆ ಇಲ್ಲಿ ಸಿ ಪೊಸಿಷನ್ಸ್ ನ ತಗೋಬಹುದು. ಇದು ಮೇಲೆ ನಿಫ್ಟಿನ 23,500 ಇಂದ 550 ಲೆವೆಲ್ ನ ನಾವು ನೋಡಬಹುದಾಗಿದೆ. ಈ ಮೂವ್ಮೆಂಟ್ ಕಂಟಿನ್ಯೂ ಆದ್ರೆ 600 ಕೂಡ ಟೆಸ್ಟ್ ಮಾಡಬಹುದು. ಇನ್ನು 23,600 ಹತ್ರದಲ್ಲಿ ಏನಾದ್ರು ಕ್ಲೋಸಿಂಗ್ ಬಂತು ಅಂತಂದ್ರೆ ನಾವು ಮಂಗಳವಾರಕ್ಕೆ ನೆಕ್ಸ್ಟ್ ಮೂಮೆಂಟಮ್ 23,850 ಇಂದ 900 ನ ನೋಡ್ಬೋದಾಗಿದೆ. ಸೊ ಇದು ನಾವು ಟ್ಯೂಸ್ಡೇಗೆ ಇಟ್ಕೋಬಹುದು. ಇನ್ನು ನಿಫ್ಟಿ 23,400 ಕೆಳಗಡೆ ನಾವು ಯಾವುದೇ ಪುಟ್ ಅನ್ನ ಟ್ರೈ ಮಾಡಲ್ಲ. ಏನಾದ್ರೂ ನಿಫ್ಟಿ ಹೆಚ್ಚಿನ ಕರೆಕ್ಷನ್ ಕೊಟ್ಟು 23,150 ಹತ್ರ ಬಂದ್ರೆ ಇಲ್ಲಿಂದ ಸಪೋರ್ಟ್ ತಗೊಂಡು ರಿಕವರಿ ಕಾಣ್ಬೋದು ಅಂತ ಈ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಮಾತ್ರನೇ ನಾವು ವೇಟ್ ಮಾಡ್ತೀವಿ. ಸೊ ಇಲ್ಲಿ ಆಪ್ಷನ್ ಬೈಯರ್ಸ್ ಲೆವೆಲ್ಸ್ ಆದ್ರೆ ನೀವೇನಾದ್ರೂ ಆಪ್ಷನ್ ಸೆಲ್ಲಿಂಗ್ ಹಾಗೂ ಸ್ಟ್ರಾಟಜಿನ ನೋಡ್ತಾ ಇದ್ರೆ ಕೆಳಗಡೆ 23,000 ಹಾಗೂ ಮೇಲೆ 24,000 ಈ ಮಧ್ಯದಲ್ಲೇ ಮಾರ್ಕೆಟ್ ಈ ಮಂತ್ ಎಂಡ್ ವರೆಗೆ ಟ್ರೇಡ್ ಆಗೋ ಚಾನ್ಸಸ್ ಇದೆ. ಅದಕ್ಕೆ ತಕ್ಕಂಗೆ ನೀವು ಸ್ಟ್ರಾಟಜಿಗಳನ್ನ ಮಾಡ್ಕೊಂಡು ನಿಮ್ಮ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿ ಬಗ್ಗೆ ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿ ಸಹಿತ ನಿಫ್ಟಿ ಜೊತೆನೆ ಗ್ಯಾಪ್ ಡೌನ್ ಓಪನಿಂಗ್ ನ ಸೋಮವಾರ ದಿನ ನೋಡುತ್ತೆ. ಸೊ ನಾವು ಬ್ಯಾಂಕ್ ನಿಫ್ಟಿ ಲೋವರ್ ಲೆವೆಲ್ ಅಲ್ಲಿ 200 ಡೇ ಮೂವಿಂಗ್ ಆವರೇಜ್ ಕೆಳಗಡೆ ಯಾವುದೇ ಪೊಸಿಷನ್ಸ್ ನ ತಗೊಳ್ಳೋದು ಬೇಡ. ಬ್ಯಾಂಕ್ ನಿಫ್ಟಿ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆಗಿ ಇದು ಅಗೇನ್ ರಿಕವರಿ ಕಾಂಡು 50,100 ಮೇಲೆ ಬರೋಕೆ ಶುರು ಆದ್ರೆ ಅಲ್ಲಿ ಸಿ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಇಲ್ಲಿಂದ ಬರೋ ಮೂವ್ಮೆಂಟಮ್ ಬ್ಯಾಂಕ್ ನಿಫ್ಟಿನ 50,600 ಈ ರೆಸಿಸ್ಟೆನ್ಸ್ ಲೈನ್ ಇದನ್ನ ಕ್ರಾಸ್ ಆದ್ರೆ ಮೇಲೆ 51,000 ಸೈಕಲಾಜಿಕಲ್ ಲೆವೆಲ್ ಇಲ್ಲಿವರೆಗೆ ತಗೊಂಡು ಬರೋ ಚಾನ್ಸಸ್ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ನಾವು ಬುಲ್ಲಿಶ್ ಆಗಿದ್ದೀವಿ. ಸೊ ಮಾರ್ಕೆಟ್ ಅಲ್ಲಿ ಯೂ ಟರ್ನ್ ಸೋಮವಾರ, ಮಂಡೇ ಅಥವಾ ಮಂಗಳವಾರ, ಟ್ಯೂಸ್ಡೇ ದಿನ ಬರೋ ಚಾನ್ಸಸ್ ಇದೆ. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಪೊಸಿಷನ್ ತಗೊಳಕ್ಕೆ ನೋಡೋಣ. ಇಷ್ಟೇ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.